ನಂತರ ಹಲವಾರು ಅಂದರೆ ಆಸ್ಪತ್ರೆ ಇಲ್ಲಿ ಹೇಗಿತ್ತು ಅಂದರೆ ನಾವು ಬಂದ ಮೇಲೆ ಆಗಿರ್ತಕ್ಕಂಥ ಆ್ಯಕ್ಟಿವಿಟೀಸು ಏನಪ್ಪ ಅಂದರೆ ಇಲ್ಲಿ ಒಂದು ನಂತರ ಔಟ್ ಪೇಷಂಟು ಸಾಲ್ತಿರಲಿಲ್ಲ. ಒ ಪಿ ಡಿ ಫೆಸಿಲಿಟೀಸ್ನ ಇನ್ಕ್ರೀಸ್ ಮಾಡಿದ್ವಿ. ಹಾಗೆಯೇ ಒಂದು ಲ್ಯಾಬ್ರೇಟ್ರಿ ಒ ಪಿ ಡಿ ಲ್ಯಾಬ್ರೇಟ್ರಿ ಕೂಡ ನಾವು ರಿನೋವೇಟ್ ಮಾಡಿದ್ವಿ. ಹಾಗೆಯೇ ಫುಡ್ ಕೋರ್ಟನ್ನು ಕಾನ್ಸೆಪ್ಟನ್ನು ತಂದಿದ್ದು ನಾವೇ. ಅಂದರೆ ಹೆಲ್ಪ್ ಡೆಸ್ಕ್ ಕಾನ್ಸೆಪ್ಟು ಆಗ್ಬೋದು, ಪಿ ಆರ್ ಒ ಕಾನ್ಸೆಪ್ಟು. ಸೊ ಪಿ ಆರ್ ಒ ಏಕೆಂದರೆ ಫಸ್ಟ್ ಕಾಂಟ್ಯಾಕ್ಟು ಬಹಳ ಮುಖ್ಯವಾದದ್ದು, ಮೊದಲನೇ ಇದು. ಸೊ ಈ ಥರ ನಾನು ಕಳೆದ 16-17 ವರ್ಷದಲ್ಲಿ ಪ್ರತಿದಿನ ಕೂಡ ಒಂದು ಹೊಸದನ್ನು ನಾವು ಇಲ್ಲಿ ಮಾಡಿದ್ದೇವೆ. ಒಂದು ಫೀಡ್ಬ್ಯಾಕ್ ಸಿಸ್ಟಮನ್ನು ಮಾಡಿದ್ದೇವೆ. ಅಂದರೆ ಏನಾಗುತ್ತೆ, ನಾವು ಕೊಡ್ತಕ್ಕಂಥ ಚಿಕಿತ್ಸೆ ಸರಿಯಾಗಿ ತಲುಪ್ತಾ ಇದೆಯಾ ರೋಗಿಗಳಿಗೆ, ಅಥವಾ ರೋಗಿಗಳಿಗೆ ಏನಾದರೂ ಬೇಕಾ ಇನ್ನೂ ಆಸ್ಪತ್ರೆಯಿಂದ ಅನ್ನೋದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ಮು. ಇದನ್ನ ನಾವು ಪೇಷಂಟ್ ಕಂಫರ್ಟ್ ಮಾನಿಟರಿಂಗ್ ಸರ್ವೀಸಸ್ ಅಂತ, ಪೇಷಂಟ್ ಕಂಫರ್ಟ್ ಮಾನಿಟರಿಂಗ್ ಸರ್ವೀಸಸ್ಸು ಮತ್ತು ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ, ಇದು ಒಂದು ವಿನೂತನವಾದಂಥ ಒಂದು ಯೋಜನೆಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಇದ್ರ ಏನಂದರೆ, ಒಂದು ಥರ್ಡ್ ಪಾರ್ಟಿ ಏಜೆನ್ಸಿ, ಅದು ನಮ್ಮ ಆಸ್ಪತ್ರೆಯವರಲ್ಲ, ಅವರು ಹೊರಗಿನವರಿಗೆ ನಾವು ಅದೊಂದು ಜವಾಬ್ದಾರಿಯನ್ನು ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೇವೆ. ಅವರು ಪ್ರತಿ ರೋಗಿ ಹತ್ರ ಹೋಗಿ ಮಾಹಿತಿ ಪಡಿತಾರೆ. ಇಲ್ಲಿ ಏನು ಮೆಡಿಸಿನ್ನು ಸರಿ ಕೊಡ್ತಾ ಇದ್ದಾರಾ, ಡಾಕ್ಟರ್ಸು ವಿಸಿಟ್ ಮಾಡ್ತಾ ಇದ್ದಾರಾ, ಅಥವಾ ಇದು ನಿಮಗೆ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಸರಿ ಇದೆಯಾ, ಫುಡ್ಡು ಕೊಡ್ತಾ ಇರೋದು ಸರಿ ಇದೆಯಾ. ಎಷ್ಟೋ ಸರಿ ಆಗಿದೆ, ಕೆಲವರು ಏನಾಗಿದೆ, ಫುಡ್ಡು ಕೆಲವು ಪೇಷಂಟ್ಸು ಎಷ್ಟೋ ಸರಿ ಇದು ಈ ಮನೆ ಒಂದು ಸ್ಪೆಷಲ್ ಊಟ ಕೇಳೋರು ಎಲ್ಲ ಇದ್ದಾರೆ. ಇನ್ನು ಕೆಲವರು ಅನ್ನ ಕಡಿಮೆ ಆಯಿತು ಅನ್ನೋರು ಇದ್ದಾರೆ, ಚಪಾತಿ ಜಾಸ್ತಿ ಬೇಕು ಅನ್ನೋರು ಇದ್ದಾರೆ. ಸೊ ಈ ರೀತಿ ಫೀಡ್ಬ್ಯಾಕ್ ಸಿಸ್ಟಮನ್ನು ನಾವು ತಗೊಳ್ತಾ ಇದ್ದೀವಿ. ನಂತರ ನರ್ಸಿಂಗ್ ಸರ್ವೀಸಸ್ ಸರಿ ಇದೆಯಾ, ಬಿಲ್ಲಿಂಗ್ ಸರಿ ಇದೆಯಾ. ಇನ್ನೊಂದು ನಾವು ಬಹಳ ಚೆನ್ನಾಗಿ ಮಾಡಿರೋದು, ಇದು 7 ಹಂತದ ಸಂಸ್ಥೆ, 7 ಹಂತದ ಬಿಲ್ಡಿಂಗ್ ಇದೆ, 7 ಸ್ಟೋರಿಡ್ ಬಿಲ್ಡಿಂಗ್. ಪ್ರತಿ ಫ್ಲೋರಲ್ಲೂ ಕೂಡ ಇದು ಎಲ್ಲೂ ಇಲ್ಲ ಇಡೀ ಇಂಡಿಯಾ ದೇಶದಲ್ಲಿ. ಈಗೇನಾಗುತ್ತೆ, ಎಲ್ಲೋ ಒಂದೇ ಕಡೆ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ, ಒಂದೇ ಕಡೆ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ. ಎಲ್ಲ ಅಲ್ಲಿ ಬಂದು ದಿನ 150-200 ಡಿಸ್ಚಾರ್ಜಸ್ ಆಗುತ್ತೆ. ಅವರೆಲ್ಲ ಒಂದೇ ಕಡೆ ಕ್ರೌಡ್ ಆದರೆ ನಾರ್ಮಲಿ ಇಟ್ ಗೆಟ್ಸ್ ಡಿಲೇಡ್ ಆ್ಯಂಡ್ ಓವರ್ ಕ್ರೌಡೆಡ್. ಸೊ ಅದಕ್ಕೇನು ಮಾಡಿದ್ದೀವಿ ನಾವು, ಪ್ರತಿ ಫ್ಲೋರಲ್ಲೂ ಬಿಲ್ಲಿಂಗ್ ಸೆಕ್ಷನ್ ಇದೆ. ಸೊ ಅಲ್ಲೇ ಡಿಸ್ಚಾರ್ಜ್ ಸಮ್ಮರಿ ಸಿಗುತ್ತೆ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಗ್ರೇಟ್ ಇನೋವೇಟಿವ್ ಥಿಂಗ್ಸ್ ವಿ ಹ್ಯಾವ್ ಡನ್. ನಂತರ ಪೇಷಂಟ್ ಫೀಡ್ಬ್ಯಾಕು, ಇನ್ನೊಂದು ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಅಂತಲೂ ಮಾಡ್ತಾಯಿದ್ದೀವಿ ನಾವು. ಏನದು ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ ಅಂದರೆ, ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇನ್ ಪೇಷಂಟ್ ಆಗಿದ್ದಾಗ ಅದು ಪೇಷಂಟ್ ಕಂಫರ್ಟ್ ಮಾನಿಟ್ರಿಂಗ್ ಸರ್ವಿಸ್ ಅಂತ. ಇನ್ನು ಕೆಲವ್ರು ಏನಾಗುತ್ತೆ, ಆಸ್ಪತ್ರೆಯಲ್ಲಿದ್ದಾಗ ಎಕ್ಸ್ಪ್ರೆಸ್ ಮಾಡಲ್ಲ, ಭಯ ಅವ್ರಿಗೆ, ಅಯ್ಯೋ ಏನಾದರೂ ಟ್ರೀಟ್ಮೆಂಟು ನಾವು ಏನಾದರೂ ಸರಿ ಇಲ್ಲ ಅಂತ ಹೇಳಿದರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೇನೋ ಡಾಕ್ಟರ್ಸು ಹಾಗೆ ಹೀಗೆ ಅಂತ. ಅದಕ್ಕೆ ಅವ್ರ ಮನೆಗೆ ಹೋಗಿ ಸರ್ವೆ ಮಾಡೋಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಯಿತು, 15% ರೋಗಿಗಳಿಗೆ ಔಷಧಗಳನ್ನು ತೆಗೆದುಕೊಳ್ಳೋದಕ್ಕೆ ಹಣ ಇಲ್ಲ. ಅಂಥವ್ರಿಗೆ ಔಷಧಿಗಳನ್ನು ಕೊಡಿಸಿದ್ದೀವಿ. ಯಾಕೆಂದರೆ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಗ್ಬೋದು, ಅಥವಾ ಹೃದಯದ ಕವಾಟಗಳು, ಯಾವುದು ಹೃದಯದ ಬಾಗಿಲನ್ನ ನಾವು ಜೋಡಿಸ್ತೀವಲ್ಲ ಆರ್ಟಿಫಿಷಿಯಲ್ ಆಗಿ, ಅದಕ್ಕೆ ಕೆಲವು ಮೆಡಿಸಿನ್ಸ್ನ ತಗೊಳ್ಳೇಬೇಕು. ಅದು ಸರಿಯಾಗಿ ತಗೊಳ್ಳದೇ ಇದ್ದರೆ 5-6 ದಿವಸದಲ್ಲೇ ಕೆಲವರಿಗೆ ಡೆತ್ ಆಗಿಬಿಡುತ್ತೆ. ಸೂಕ್ಷ್ಮವಾದಂಥ ಇದು. ಆಮೇಲೆ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ಒಂದು ಸದ್ಯಕ್ಕೆ ಕೊರತೆ ಇಲ್ಲ. ಇವತ್ತು ತಜ್ಞ ವೈದ್ಯರು, ಈಗಾಗಲೇ ಹೇಳಿದ್ದೇನೆ, 120 ಜನ ಹೃದ್ರೋಗ ತಜ್ಞರಿದ್ದಾರೆ, 60 ಜನ ಹಾರ್ಟ್ ಸರ್ಜನ್ಸ್ ಇದ್ದಾರೆ, 45 ಜನ ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಇದ್ದಾರೆ. ಬಹುಶಃ ಇಡೀ ಇಂಡಿಯಾ ದೇಶದಲ್ಲಿ ಡೆಫಿನೆಟಾಗಿ ಐ ಕ್ಯಾನ್ ಟೆಲ್ ದಿಸ್ ವಿತ್ ಲಾಟ್ ಆಫ್ ಅಥೆಂಟಿಸಿಟಿ, ಇಷ್ಟು ಒಂದೇ ಹೃದ್ರೋಗ ಸಂಸ್ಥೆಯಲ್ಲಿ ಇಷ್ಟು ಜನ ತಜ್ಞ ವೈದ್ಯರಿರೋದು ಎಲ್ಲೂ ಇಲ್ಲ. ಅಂದರೆ ನೀವೆಲ್ಲ ಕೇಳ್ಬೋದು, ಯಾಕೆಂದರೆ ಇವರೆಲ್ಲ ಸೂಪರ್ ಸ್ಪೆಷಲಿಸ್ಟು, ನಾವೇನು ಸಂಬಳ ಜಾಸ್ತಿ ಕೊಡ್ತಾ ಇಲ್ಲ ಅವ್ರಿಗೆ. ನಾವು ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲಿ ಏನು ಕೊಡ್ತೀವಿ ಅಷ್ಟೇ ಸಂಬಳ ಕೊಡ್ತಾ ಇದ್ದೀವಿ. ಸೊ ಯು ಕ್ಯಾನ್ ಆಸ್ಕ್ ಮೀ ವೈ ದೇರ್ ಇಸ್ ನೋ ಬ್ರೈನ್ ಡ್ರೈನ್, ಯಾಕೆ ಬಿಟ್ಟು ಹೋಗ್ತಾ ಇಲ್ಲ. ಯಾಕೆಂದರೆ ಒಂದು ಕೆಲಸ ಮಾಡತಕ್ಕಂಥ ವಿ ಹ್ಯಾವ್ ಕ್ರಿಯೇಟೆಡ್ ಎನ್ ಎಕ್ಸಲೆಂಟ್ ವರ್ಕಿಂಗ್ ಅಟ್ಮಾಸ್ಫಿಯರ್. ಸೊ ಅವ್ರಿಗೆ ಯಾವ ರೀತಿಯೂ ತೊಂದರೆ ಇಲ್ಲ ಅವ್ರಿಗೆ. ಮತ್ತು ಬೇರೆ ಬೇರೆ ಯೂನಿಟ್ಸ್ ಜಾಸ್ತಿ ಮಾಡಿದ್ದಾವೆ. ಇವತ್ತು ಕಾರ್ಡಿಯಾಲಜಿ ವಿಭಾಗದಲ್ಲಿ 11 ಯೂನಿಟ್ ಇದೆ. ಅಂದರೆ ಒಂದೊಂದು ಯೂನಿಟ್ಗೆ ಒಬ್ಬೊಬ್ಬರನ್ನ ನಾವು ಹೆಡ್ ಮಾಡ್ತೇವೆ. ಹಾಗಾಗಿ ಅವ್ರಿಗೆ ಏನನ್ಸುತ್ತೆ, ಐ ಮೀನ್ ಓನರ್ಶಿಪ್ ಬರುತ್ತೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ಎಲ್ಲ ಬರುತ್ತೆ. ಹಾಗೆಯೇ ನಂತರ ಇದು ಇವತ್ತು ಇಡೀ ಇಂಡಿಯಾ ದೇಶದಲ್ಲಿ ಅತಿ ದೊಡ್ಡ
ಹೃದ್ರೋಗ ತಜ್ಞರನ್ನು ತರಬೇತಿ ಮಾಡತಕ್ಕಂಥ ಕೇಂದ್ರ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ. ವಿ ಆರ್ ರನ್ನಿಂಗ್ ಕಂಟ್ರೀಸ್ ಬಿಗ್ಗೆಸ್ಟ್ ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಇನ್ ಕಾರ್ಡಿಯಾಲಜಿ. ಸೊ ನಾವು ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಸುಮಾರು 350 ಹೃದ್ರೋಗ ತಜ್ಞರನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ನೀವು ಕನ್ಯಾಕುಮಾರಿಗೆ ಹೋದ್ರೂ ನಮ್ಮ ಜಯದೇವ ತರಬೇತಿ ಹೃದ್ರೋಗ ತಜ್ಞರಿದ್ದಾರೆ, ಕಾಶ್ಮೀರಕ್ಕೆ ಹೋದರೂ ಇದ್ದಾರೆ, ಗುವಾಹತಿಗೆ ಹೋದರೂ ಇದ್ದಾರೆ, ಹಾಗೆ ನಂತರ ಗುಜರಾತ್ಗೆ ಹೋದರೂ ಎಲ್ಲ ಕಡೆ ಇವತ್ತು ಇದ್ದಾರೆ. ಸೊ ಅಂದರೆ ಇದರಿಂದ ಏನಾಗಿದೆ, ಇವತ್ತು ನಾವು ಇಲ್ಲಿ ಬಂದಂಥ ರೋಗಿಗಳಿಗೆ ಈಗ ನೆನ್ನೆ ಕೂಡ ಹೇಳಿದ್ದೆ ನಾನು, ಐಬಾಲ್ ಅಸೆಸ್ಮೆಂಟನ್ನು ಒಂದು ಪದ್ಧತಿಯನ್ನು ಇದೆ. ಏಕೆಂದರೆ ಸುಮಾರು BPL ಪೇಷಂಟ್ಸು, ಬಿಲೋ ಪಾವರ್ಟಿ ಲೈನ್ ಪೇಷಂಟ್ಸ್ಗೆ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ಕೆಲವರಿಗೆ ಕಾರ್ಡ್ ಇರೋದಿಲ್ಲ, ಕಾರ್ಡ್ ಕಳೆದೋಗಿರುತ್ತೆ, ಕಾರ್ಡಲ್ಲಿ ಅವ್ರ ಹೆಸರು ಇರಲ್ಲ ಅಥವಾ ಸ್ಪೆಲ್ಲಿಂಗ್ ತಪ್ಪಿರುತ್ತೆ. ಸೊ ಅದಕ್ಕೋಸ್ಕರ there are 2 types of book. One is your rule book, second is your humanitarian book. So sometimes we have to use your common sense and wisdom also to help these poor patients who are truly this thing. And ನನಗಂತೂ ಈ ಹಣ ಇಲ್ಲದೆ ಇದ್ದವರು ಯಾಕೆಂದರೆ ಬಡತನ ಅನ್ನೋದನ್ನ ನಾನು ಕಣ್ಣಲ್ಲೇ ನೋಡ್ಬೋದು. ಬಡತನ ಒಂದು ರೋಗಿ ಬಂದಂಥ ಸಂದರ್ಭದಲ್ಲಿ ಬಡತನ ಅನ್ನೋದು ಅವ್ರ ಕಣ್ಣಲ್ಲಿ ಕಾಣುತ್ತೆ ಅಥವಾ ಅವ್ರ ಭಾವನೆಗಳಲ್ಲಿ ಕಾಣುತ್ತೆ. ಸೊ ಹೀಗಾಗಿ ಎಷ್ಟೋ ಜನ BPL ಕಾರ್ಡ್ ಇಲ್ಲದೇ ಇದ್ದಂಥ ಬಡವರಿದ್ದಾರೆ, ಅವರು ನಿರ್ಗತಿಕರಾಗಿರ್ತಾರೆ, ಕೆಲವ್ರಿಗೆ ಮನೆಯೇ ಇರಲ್ಲ. ಸೊ ಮನೆ ಇರಲ್ಲ ಅಂದರೆ ಏನಾಗುತ್ತೆ, ಅವ್ರಿಗೆ ಅಡ್ರೆಸ್ ಇಲ್ಲ ಅಂದರೆ BPL ಕಾರ್ಡ್ ಸಿಗಲ್ಲ. ಇನ್ನು ಕೆಲವರು ಎಷ್ಟೋ ಜನ BPL ಕಾರ್ಡ್ ನಾವು ರಿನ್ಯೂವಲ್ ಮಾಡ್ತೀವಿ ಅಂತ ತಗೊಂಡು ಸೊ ವಾಪಸ್ ಕೊಟ್ಟಿರಲ್ಲ ಅವ್ರಿಗೆ. ಸೊ ಹೀಗಾಗಿ ವಿ ಆರ್ ವರ್ಕಿಂಗ್ ಆನ್ ಎ ನೋವಲ್ ಸ್ಲೋಗನ್ that treatment first, payment next concept, and the second is life is important than the file, third is humanity is priority, and we truly literally we are following all these things. So it's very very important. Ivattu I have to really acknowledge the donors. So ಈಗ ನಮಗೆ ಸರ್ಕಾರ ನಿರಂತರವಾಗಿ 2006ನೇ ಇಸ್ವಿಯಿಂದ ನಾನು ನಿರ್ದೇಶಕನಾದಮೇಲೆ ಎಲ್ಲ ಸರ್ಕಾರಗಳು ನಮಗೆ ಸಹಕಾರ ಕೊಟ್ಟಿದೆ, ಉತ್ತೇಜನ ಕೊಟ್ಟಿದೆ. ಈಗಾಗಲೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಟೈಮಲ್ಲಿ ನಾನು ನಿರ್ದೇಶಕನಾದೆ, ನಂತರ ಕುಮಾರಸ್ವಾಮಿ ಅವರು CM ಆದರು, ಯಡಿಯೂರಪ್ಪನವರಾದರು, ನಂತರ ಸಿದ್ದರಾಮಯ್ಯನವರಾದರು, ಈಗಲೂ ಆಗಿದ್ದಾರೆ, ನಂತರ ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ನಂತರ ಜಗದೀಶ್ ಶೆಟ್ಟರ್, ಎಲ್ಲರೂ ಕೂಡ ಈ ಸಂಸ್ಥೆಗೆ ಸಹಾಯ ಹಸ್ತ ನೀಡಿದ್ದಾರೆ. ನನ್ನ ಅರ್ಥದಲ್ಲಿ ಒಂದು ಸಂಸ್ಥೆ ಚೆನ್ನಾಗಿ ಮುಂದುವರಿಬೇಕಾದ್ರೆ ಕೇವಲ ಅನುದಾನ ಇದ್ದರೆ ಸಾಲದು, ಬಹಳ ಮುಖ್ಯವಾದದ್ದು ಇದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ನಿಜವಾದ ಇನ್ಸೆಂಟಿವ್. ಒಂದು ಸಂಸ್ಥೆ ಚೆನ್ನಾಗಿ ನಡೀತಾ ಇದ್ದಾಗ ನಾನ್ ಇಂಟರ್ಫಿಯರೆನ್ಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸೆಂಟಿವ್ ಫಾರ್ ದಿ ಗ್ರೋತ್ ಆಫ್ ಎನ್ ಆರ್ಗನೈಜೇಷನ್. ಸೊ ಆ ರೀತಿ ಮಾಡಬೇಕಾಗುತ್ತೆ. ಸೊ ಇವತ್ತು ಇಲ್ಲಿ ನಾನು ಆ್ಯಸ್ ಎ ಡೈರೆಕ್ಟರ್, ನಾನು ಕೇವಲ ಡೈರೆಕ್ಟ್ರಾಗಿ ಕೆಲಸ ಮಾಡಿಲ್ಲ, ಇಲ್ಲಿ ನಾನು ಒಬ್ಬ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೇನೆ. ಬಹುಶಃ ನಾನು ಪ್ರತಿನಿತ್ಯ ನೀವು ನೋಡಿರ್ಬೋದು ಎಲ್ಲ, ನಾನು ಬೇರೆ ನಮ್ಮ ತಜ್ಞ ವೈದ್ಯರಿಗಿಂತ ಜಾಸ್ತಿ ರೋಗಿಗಳನ್ನು ನೋಡ್ತೇನೆ. ಏನೋ ಅವರಿಗೆ ಯಾವ ರೀತಿ ಅಂದರೆ ಎಷ್ಟೋ ಸರಿ ನನಗೆ ಹೇಳ್ತಾರೆ, ನೀವೇ ಬಂದು ನೋಡಬೇಕು. ನಾನೇನು ಮಾಡ್ತೀನಿ, ಅದನ್ನೆಲ್ಲ ನಾನು ಬರ್ಕೊಂಡಿರ್ತೀನಿ. ಮನೆಗೆ ಹೋಗೋದಕ್ಕೆ ಮೊದಲು ಸಂಜೆ ನಾನು ಹೋಗಿ ನೋಡ್ಕೊಂಡು ಹೋಗ್ತೀನಿ. ಅವರು ನಮ್ಮ ಯೂನಿಟ್ ಪೇಷಂಟ್ ಆಗದೇ ಇದ್ದರೂ ಕೂಡ ಸೊ ಆ ರೀತಿ ನಾವು ಕೆಲಸ ಮಾಡಬೇಕಾಗುತ್ತೆ. ಬಹಳ ನಮ್ಮ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆಯಲ್ಲಿ ಇವತ್ತು ನಾವು ಇನ್ನೂ ಕೂಡ ಆಯಿತು, ತಂತ್ರಜ್ಞಾನ ಎಲ್ಲ ಬಂದಿದೆ, ಎಲ್ಲ ಇವತ್ತು ಟೆಕ್ನಾಲಜಿ ಇದೆ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, CT, MRI, ಕ್ಯಾತ್ ಲ್ಯಾಬ್, ಎಕೋ ಎಲ್ಲ ಇದೆ. ಬಟ್ ನಮ್ಮ ಸಾಮಾನ್ಯ ಜ್ಞಾನ ಬಹಳ ಮುಖ್ಯವಾದದ್ದು. ಅವಶ್ಯಕತೆ ಇದ್ದರೆ ಮಾತ್ರ ಚಿಕಿತ್ಸೆ ಕೊಡಬೇಕು. ನಾವು ಎಷ್ಟೋ ಸರಿ ನಾನು ನೋಡಿದ್ದೇನೆ, ಕೆಲವು ಕಡೆ ಆಗಲೇ ಬಂದು ನಮಗೆ ಹೇಳ್ತಾರೆ, ಸರ್ 2 ದಿವಸದಲ್ಲಿ ಆಪ್ರೇಷನ್ ಮಾಡಬೇಕು, 3 ದಿವಸದಲ್ಲಿ ಮಾಡಬೇಕು ಅಂತ ಹೇಳಿರೋ ಸನ್ನಿವೇಶಗಳನ್ನು ನಾವು ಪರೀಕ್ಷೆ ಮಾಡಿ ನೋಡಿದರೆ, ಅದಕ್ಕೋಸ್ಕರ ಇವತ್ತು ಏನೇ ಟೆಕ್ನಾಲಜಿ ಇದ್ದರೂ ಕೂಡ ನಾವು 3 T's ಆರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದನ್ನು ಎಲ್ಲ ವೈದ್ಯರುಗಳು ಇವತ್ತಿಗೂ ಕೂಡ ಅದು ರಿಲೆವೆಂಟು, ಪ್ರಸ್ತುತ. 3 T's ಅಂದರೆ ಏನು? ಟಾಕ್, ಟಚ್ ಆ್ಯಂಡ್ ಟ್ರೀಟ್. ಸೊ ಪೇಷಂಟ್ಸ್ ಜೊತೆ ಮಾತಾಡಬೇಕು, ಪೇಷಂಟ್ಸ್ನ ಮುಟ್ಟಿ ಪರೀಕ್ಷೆ ಮಾಡಬೇಕು, ನಂತರ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಆವಾಗ ನಾವು ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ. ಆ ಕಲ್ಚರ್ ಕೂಡ ಇಲ್ಲಿದೆ. ಇನ್ನೊಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ, ಹುಟ್ಟಾಕಿದ್ದೇವೆ. ಇದು ಏನಂದರೆ, ಈಗ ಆಲ್ರೆಡಿ ಸರ್ಜರಿಗೆ ಅಡ್ಮಿಟ್ ಆಗಿರ್ತಾರೆ, ಯಾವುದೋ ಇಷ್ಟು ಪ್ರತಿದಿನ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಎಷ್ಟು 1,500 ದಿಂದ 2,000 ಹೊರ ರೋಗಿಗಳು ಬರ್ತಾ ಇದ್ದಾರೆ.
ಅದು ಒತ್ತಡ ಜಾಸ್ತಿ ಆಗಿದೆ. ಇವತ್ತು ಆಯುಷ್ಮಾನ್ ಭಾರತ್ ಇವತ್ತು ಏನು ಸ್ಕೀಮ್ ಇದೆ, ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಅದರಲ್ಲಿ ಅದು ರಿವೈಸ್ ಆಗಬೇಕಾಗಿದೆ ಪ್ಯಾಕೇಜ್ ರೇಟ್ಸು. ಏನಾಗಿದೆ, ಇವತ್ತು ಆಯುಷ್ಮಾನ್ ಭಾರತ್ ಜಾರಿಗೆ ಬಂದು ನಮ್ಮಲ್ಲಿ 5 ವರ್ಷ ಆಗಿದೆ, ಅದರ ರೇಟ್ಸು ರಿವೈಸ್ ಆಗಿಲ್ಲ. ಆ್ಯಂಡ್ ಇಟ್ಸ್ ನಾಟ್ ಇವನ್ ಮೀಟಿಂಗ್ ದಿ ಆ್ಯಕ್ಚುಯಲ್ಸ್. ಈಗ ನಮಗೆ ಸುಮಾರು 2.5 ಲಕ್ಷ ಖರ್ಚಾದರೆ ಅದರಿಂದ ಬರ್ತಾ ಇರೋದು 1.25 ಲಕ್ಷ. ಸೊ ಹೀಗಾಗಿ ನಮ್ಮ ಮೇಲೆ ಒತ್ತಡ, ಅದಕ್ಕೋಸ್ಕರ ನಾವು ಹಲವಾರು ದಾನಿಗಳಿಂದ ಹಣವನ್ನು ಪಡೆದು ನಾವು ಈ ಗ್ಯಾಪನ್ನು ನಾವು ಫಿಲಪ್ ಮಾಡ್ತಾ ಇದ್ದೇವೆ. ಈಗೇನಾಗಿದೆ, ಆಯುಷ್ಮಾನ್ ಭಾರತ್ ಸ್ಕೀಮು ಒಂದು ಕವರೇಜು ಏನು ಜನರಲ್ಲಿ ಒಂದು ತಪ್ಪು ಸಂದೇಶ ಹೋಗಿದೆ ಆಯುಷ್ಮಾನ್ ಭಾರತ್ ಸ್ಕೀಮಿಂದ. ಏನು ಅಂದರೆ 5 ಲಕ್ಷದ ತನಕ ಕವರೇಜ್ ಇದೆ ಅಂತ. ಆದರೆ 5 ಲಕ್ಷ ಕವರೇಜು ನಾಟ್ ಫಾರ್ ಒನ್ ಪೇಷಂಟ್, ಅದು ಸಿಂಗಲ್ ಪೇಷಂಟ್ಗಲ್ಲ, ಎಂಟೈರ್ ಫ್ಯಾಮಿಲಿಗೆ. ಸೊ ಹಲವಾರು ಇವತ್ತು ಪ್ರೊಸೀಜರ್ಸು 3 ಲಕ್ಷ ಆಗುತ್ತೆ, ಅಂದರೆ ಆ್ಯಕ್ಚುಯಲ್ ಕಾಸ್ಟ್ ಆಗೋದು. ಬಟ್ ನಮಗೆ ಬರೋದು 1.25 ಲಕ್ಷ, ಇನ್ನು 1.25 ಲಕ್ಷ. ಸೊ ದೆರ್ ಈಸ್ ಎ ನೀಡ್ ಟು ರಿವೈಸ್ ಆಯುಷ್ಮಾನ್ ಭಾರತ್ ಸ್ಕೀಮ್. ಆಮೇಲೆ ಕೆಲವು ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡೇ ಆಗಿಲ್ಲ. ಸೊ ಅಟ್ಲೀಸ್ಟು ಈ ಇನ್ಕ್ಲೂಡ್ ಆಗಬೇಕು. ಆಗ ಅದರ್ವೈಸ್ ಏನಾಗುತ್ತೆ, BPL ಕಾರ್ಡ್ ಇಟ್ಕೊಂಡು ಬರ್ತಾರೆ, ಅವ್ರ ಪ್ರಕಾರ ಏನು ಎಲ್ಲ. ಆಮೇಲೆ ಇಲ್ಲಿ ಬಂದು ಗಲಾಟೆ ನೋಡಿ, ನಾವು BPL ಕಾರ್ಡ್ ಇದ್ದರೂ ಮಾಡ್ತಾ ಇಲ್ಲ, ಯಾಕೆಂದರೆ ಆ ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡ್ ಆಗಿಲ್ಲ, ಕೋಡ್ ಆಗಿಲ್ಲ. ಸೊ ಹೀಗಾಗಿ ಇವತ್ತು ಆಯುಷ್ಮಾನ್ ಭಾರತ್ ಸ್ಕೀಮನ್ನು ನಾವು ತಿರ್ಗಾ ರಿವಿಸಿಟ್ ಮಾಡಬೇಕು. ನಿಜವಾಗ್ಲೂ BPL ಪೇಷಂಟ್ಸ್ಗೆ ಅದು ಹೆಲ್ಪ್ ಆಗೋದಾದರೆ. ನಂತರ ಇನ್ನೊಂದು, ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂಬೇಡ್ಕರ್ ಮೆಡಿಕಲ್ ಏಡ್ ಸ್ಕೀಮನ್ನು ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟಿಂದ ಅವರಿಗೆ ಆಲ್ಮೋಸ್ಟ್ ಅಪ್ ಟು 1 ಲಕ್ಷ ತನಕ ಫ್ರೀಯಾಗಿ ಬರುತ್ತೆ. ಸೊ ಈ ರೀತಿ ನಾವು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ದೇವೆ. ಹಾಗೆಯೇ ಇದು ಇಲ್ಲೂ ಕೂಡ ಅಷ್ಟೇ, 650 ಬೆಡ್ ಇತ್ತು ಮೊದಲು, ಸಾಲ್ತಾ ಇರಲಿಲ್ಲ. ನಿಜವಾಗ್ಲೂ ಏನು ದೇವ್ರು ಕಳಿಸಿದ್ರು ಅನಿಸುತ್ತೆ ಸುಧಾಮೂರ್ತಿಯವರು, ನಾರಾಯಣ ಮೂರ್ತಿಯವರನ್ನು. ಈಗ ಪಕ್ಕದಲ್ಲೇ 350 ಬೆಡ್ ಹಾಸಿಗೆಯನ್ನು ನೀವು ನೋಡಿದಿರಿ, ಅದ್ಭುತವಾದಂಥ ವಿಶ್ವದರ್ಜೆ ಆಸ್ಪತ್ರೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಈ ದಾನಿಗಳ ಪಟ್ಟಿಯಲ್ಲಿ ಹಲವಾರು ಇದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಇದ್ದಾರೆ, ಆದಿಪರಾಶಕ್ತಿ ಟ್ರಸ್ಟ್ ಇದೆ, ನೀಡಿ ಹಾರ್ಟ್ ಫೌಂಡೇಶನ್ನು, ಹ್ಯಾವಾರ್ಡ್ ಫೌಂಡೇಶನ್ನು, ದೆನ್ ಹ್ಯಾಪಿ ಹಾರ್ಟ್, ರೋಟ್ರಿ, ಲಯನ್ಸ್, ಸುಮಾರು 45ರಿಂದ 50 ದಾನಿಗಳು, ಸಂಘ ಸಂಸ್ಥೆಗಳು ನಮಗೆ ಕೆಲಸ ಮಾಡ್ತಾಯಿದೆ. ಬಟ್ ಇದಕ್ಕೆಲ್ಲ ಏನಪ್ಪ ಅಂದರೆ, ಒಂದು ನಾವು ತಂತ್ರಜ್ಞಾನದಲ್ಲೂ ನಾವು ಹಿಂದೆ ಬಿದ್ದಿಲ್ಲ. ಇವತ್ತು ಪ್ರಪಂಚದಲ್ಲಿ ಯಾವ್ಯಾವ ತಂತ್ರಜ್ಞಾನ ಇದೆ, ಯಾವ್ಯಾವ ಹೊಸ ಡಿವೈಸಸ್ ಇದೆ, ಎಲ್ಲ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿದೆ. ಎಲ್ಲ ಅದು ತುಂಬ ಟೆಕ್ನಿಕಲ್ ಆಗುತ್ತೆ ಹೇಳ್ತಾ ಹೋದರೆ. ಸೊ ಹಾಗಾಗಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಇಲ್ಲಿ ಸ್ಪೆಷಲ್ ವಾರ್ಡ್ ಮಾಡಿದ್ದೇವೆ, ಡಿಲೆಕ್ಸ್ ವಾರ್ಡ್ ಮಾಡಿದ್ದೇವೆ. ನಂತರ ಇದು ಎಲ್ಲ ಜನ ಕೂತ್ಕೊಂಡು ಹೊರಗಡೆ ಒಂದು ಆ ಕಾನ್ಸೆಪ್ಟ್ ಮಾಡಿದ್ದೇವೆ, ಅಲ್ಲೊಂದು ಕಾಫಿ ಶಾಪ್ ಅಂತ ಮಾಡಿದ್ದೇವೆ ಕೂತ್ಕೊಂಡು ಇದು ಮಾಡಲಿಕ್ಕೆ. ಸೊ ಹಾಗಾಗಿ ನಾವು ಜನರ ಮಧ್ಯೆ ಓಡಾಡ್ತಾ ಇರ್ಬೇಕು. ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಜನರ, ರೋಗಿಗಳ ಮಧ್ಯೆ ಇದ್ದರೆ ನಿಮಗೆ ಅವರ ಸಮಸ್ಯೆ ಅರಿಯುತ್ತೆ, ಆಗ ನಾವು ಉತ್ತಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ.